ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಏನ್ ನಮ್ಮ ಗುಲ್ಬರ್ಗ ಬೀದರ್ ನಮ್ಮ ಬೀದರಲ್ಲಿ ಇವತ್ತೇನು ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತ ಒಂದು ಗಂಭೀರವಾದ ಒಂದು ಪ್ರಕರಣ. ಸುಮಾರು 7 ಒಂದು ಡೆತ್ ನೋಟ್ ಅನ್ನು ಅವರು ಬರೆದರು. ಅದರಲ್ಲೂ ಆ ಡೆತ್ ನೋಟ್ ಅಲ್ಲಿ ರಾಜು ಅನ್ನೋರು ಅಂದ್ರೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ಆಪ್ತರು, ಅವರ ಹೆಸರನ್ನ ಬರೆಯೋದ್ರ ಜೊತೆಗೆ ಬಹಳಷ್ಟು ಗಂಭೀರವಾದ ವಿಚಾರಗಳನ್ನ ಡೆತ್ ನೋಟ್ ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ಯಾವ ರೀತಿ ಕಿರುಕುಳ ಆಗಿದೆ, 5% ಕಮಿಷನ್ ಕೇಳೋದ್ರ ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆ ಇರುವಂತ ಒಂದು ಆತ್ಮೀಯತೆಯನ್ನ ಅವ್ರು ಹೇಳೋದ್ರ ಜೊತೆಗೆ ಹಣಕ್ಕೆ ಬೇಡಿಕೆ ಇಡೋದು ಮಾತ್ರ ಅಲ್ಲದಂಗೆ ಅವರಿಗೆ ಒಂದು ಪ್ರಾಣ ಬೆದರಿಕೆಯನ್ನು ಕೂಡ ಹಾಕಿರುವಂತ ಅತಿ ಚಿಕ್ಕ ವಯಸ್ಸಿನ ಸಚಿನ್, ತೀರಾ ಹಿಂದುಳಿದ ಒಂದು ಕುಟುಂಬಕ್ಕೆ ಸೇರಿರುವಂತ ಒಬ್ಬ ಗುತ್ತಿಗೆದಾರ. ಆ ಕುಟುಂಬದಲ್ಲಿ 5 ಮಂದಿ ಸಹೋದರಿಯರು ಅವರಿಗಿರುವಂತ ತುಂಬಾ ಬಡ ಕುಟುಂಬ. ಇಡೀ ಆ ಕುಟುಂಬನೇ ಸಚಿನ್ ಮೇಲೆ ಅವರ ಆಧಾರದಿಂದಾನೇ ಬದುಕ್ತಾ ಇರುವಂತ ಒಂದು ಕುಟುಂಬ ಅದು. ಇವತ್ತು ಆ ಸಚಿನ್ ಅವರ ಒಂದು ಆತ್ಮಹತ್ಯೆ ಪ್ರಕರಣ ಅಂದ್ರೆ ಒಂದು ಡೆತ್ ನೋಟ್ ಬರ್ದಿದ್ದಾರೆ ಅಂತಂದ್ರೆ ಅದರಲ್ಲಿ ಎಷ್ಟು ಗಂಭೀರತೆ ಇರುತ್ತೆ. ಒಬ್ಬ ಮನುಷ್ಯ ಒಬ್ಬ ಚಿಕ್ಕ ವಯಸ್ಸಲ್ಲಿ ಬದುಕ ಮೇಲೆ ಬಹಳಷ್ಟು ಆಸೆ ಇಟ್ಕೊಂಡು ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿರುವಂತ ಒಬ್ಬ ಸಚಿನ್ ಬರ್ದಿರುವಂತ ಒಂದು ಡೆತ್ ನೋಟ್ ಅನ್ನ ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಗಂಭೀರವಾಗಿ ತಗೊಳ್ದೇನೆ ಇವತ್ತು ಆತ್ಮಹತ್ಯೆಗಳು, ಕೊಲೆಗಳು ಅಂತಂದ್ರೆ ಇವರಿಗೆ ಲೆಕ್ಕಕ್ಕೆ ಇಲ್ಲದೆ ಇರುವಂತ ಒಂದು ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವರ ಸರ್ಕಾರ ನಡೆದುಕೊಳ್ತಾ ಇರುವಂತ ಒಂದು ವಿಚಾರ. ಇವತ್ತು ಆ ಒಂದು ಡೆತ್ ನೋಟ್ ಬಗ್ಗೆ ತುಂಬಾ ಹಗುರವಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು, ಈ ರಾಜ್ಯದ ಗೃಹ ಮಂತ್ರಿಗಳಾಗಿರ್ಬೋದು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಾಗಿರ್ಬೋದು, ಬಹಳಷ್ಟು ಹಗುರವಾಗಿ ಇದನ್ನ ಲೆಕ್ಕಕ್ಕೆ ಇಲ್ಲದೆ ಇರುವಂತ ಒಂದು ರೀತಿಯಲ್ಲಿ ಅವರು ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ಬರುವಂತ ದಿನಗಳಲ್ಲಿ ಕರ್ನಾಟಕ ಜನತೆ ಅವ್ರಿಗೆ ಯಾವ ರೀತಿ ಪಾಠ ಕಲಿಸ್ತಾರೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ನೋಡ್ಬೇಕಾಗುತ್ತೆ. ಮತ್ತು ಇವತ್ತು ಒಂದು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಒಬ್ಬ ಚಂದ್ರಶೇಖರ್ ಅನ್ನೋ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದ್ರೆ ಆ ಪ್ರಕರಣನೇ ಇವತ್ತು ಹೊರಗಡೆ ಬರ್ತಾ ಇದ್ದೀವಿ. ಆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಒಂದು ವಿಚಾರದಲ್ಲಿ ಮಾತ್ರ ಇವತ್ತು ಆ ವಾಲ್ಮೀಕಿ ಹಗರಣ ಹೊರಗಡೆ ಬಂದಿರುವಂತದ್ದು. ಜೊತೆಗೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಮುಖ್ಯಮಂತ್ರಿಗಳು ಪಡ್ಕೊಂಡ್ರು. ಇವತ್ತೊಬ್ಬ ಗುತ್ತಿಗೆದಾರ ಡೆತ್ ನೋಟ್ ಅನ್ನ ಬರೆದು ಕೈಯಲ್ಲೇ ಇಟ್ಕೊಂಡು ಪ್ರಾಣ ಬಿಟ್ಟರು ಕೂಡ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನು ಪಡೆಯೋದಕ್ಕೆ ಹಿಂದೇಟು ಹಾಕೋದ್ರ ಜೊತೆಗೆ ಅವರನ್ನ ಸಮರ್ಥನೆ ಮಾಡ್ಕೊಳ್ಳುವಂತ ಒಂದು ವಿಚಾರ ನಿಜವಾಗ್ಲೂ ಕೂಡ ಇದು ಇಡೀ ಕರ್ನಾಟಕ ರಾಜ್ಯದ ಜನರು ಅಂದ್ರೆ ಇವತ್ತು ಈ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನ ಗಮನಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಮೈ ಮರೆತು ದುರಹಂಕಾರದಿಂದ ತುಂಬಾ ಹಗುರವಾಗಿ ಮಾತಾಡುವಂತ ಒಂದು ಸಂದರ್ಭ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಅವರ ಹೆಸರನ್ನ ಬರೆದಿಟ್ಟು ರುದ್ರಣ್ಣ ಯಡವಣ್ಣವರನ್ನವರು ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿರುವಂತ ವಿಚಾರ. ದಾವಣಗೆರೆಯಲ್ಲಿ ಒಬ್ಬ ಗುತ್ತಿಗೆದಾರರು ಬಾಕಿ ಹಣ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಒಂದು ವಿಚಾರ. ಮಾಗಡಿಯಲ್ಲಿ ಕ್ರಷರ್ ಲಾರಿ ಅಂದ್ರೆ ಅವ್ರಿಗೇನು ಮಾಮೂಲಿ ಕೊಡೋದಕ್ಕೆ, ಲಂಚ ಕೊಡೋದಕ್ಕೆ ಆಗದೆ ಇರುವಂತ ಸಂದರ್ಭದಲ್ಲಿ ಅವ್ರ ಮೇಲೆ ಬಂದಿರುವಂತ ಒತ್ತಡಕ್ಕೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಒಂದು ವಿಚಾರ. ಯಾದಗಿರಿ PSI ಪರಶುರಾಮ್ ಅವರು ಆ ಸ್ಥಳೀಯ ಶಾಸಕರ ಒಬ್ಬ ಪುತ್ರನ ಒತ್ತಡಕ್ಕೆ ತಡ್ಕೊಳ್ಳಕ್ಕೆ ಆಗದೇನೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಒಂದು ವಿಚಾರ. ಅಂದ್ರೆ ವಿಷಯ ಏನಂತಂದ್ರೆ ಅದು ಹಾರ್ಟ್ ಫೇಲ್ ಆಗಿ ಹೃದಯಾಘಾತದಿಂದನೇ ಮರಣ ಹೊಂದಿದ್ದಾರೆ ಅನ್ನೋದು ವಿಚಾರ. ಆದ್ರೆ ಅವರು ಮಾನಸಿಕವಾಗಿ ತುಂಬಾ ಹೊಂದಿದ್ದಾರೆ. ಆ ವಿಷಯದಲ್ಲೂ ಕೂಡ ಎಂಕ್ವೈರಿ ಆಗ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಹೋಗಿ ಒತ್ತಡ ಮಾಡಿರೋದು. ಅವ್ರು ಕೂಡ ಎಲ್ಲ ಕಂಪ್ಲೀಟ್ ಉಲ್ಲೇಖ ಯಾವ ರೀತಿ ಒತ್ತಡ ಇತ್ತು ಅನ್ನೋದು. ಅಂದ್ರೆ ಅದು ಬರೆದಿದ್ದ ಆಧಾರದ ಮೇಲೆ ಅವ್ರೇನು ಹೃದಯಾಘಾತದಿಂದ ತೀರ್ಕೊಂಡು ಹೋಗಿದಾರ ಅಥವಾ ಏನಾದ್ರೂ ಆತ್ಮಹತ್ಯೆ ಆಗಿದ್ದಾರೆ ಅಥವಾ ಇನ್ನೇನಾದ್ರೂ ಆಗಿದ್ದೇನೆ ಅನ್ನೋದು ಕೂಡ ಈಗಲೂ ಕೂಡ ಅದು ದೊಡ್ಡ ಪ್ರಶ್ನೆ ಇದೆ.
ಇನ್ನ ಇದ್ರಲ್ಲಿ ನಾವು ಡೀಪ್ ಆಗಿ ನಾವು ಹೋದ ಪಕ್ಷದಲ್ಲಿ ಒಬ್ಬ ಹಿಂದೂ ಮತಕ್ಕೆ ಸಂಬಂಧಪಟ್ಟ ನಮ್ಮ ಹಿಂದೂ ಸಮಾಜದ ಸಿದ್ಧಲಿಂಗ ಸ್ವಾಮೀಜಿ ಅವರು ಕೊಲೆ ಮಾಡೋದಕ್ಕೆ ಮಹಾರಾಷ್ಟ್ರದ ಒಂದು ಸುಪಾರಿ ಒಂದು ಕಿಲ್ಲರ್ಸ್ ಏನಿದ್ದಾರೆ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿರುವಂತ ಒಂದು ವಿಚಾರ ಆಗಿದೆ. ಮತ್ತೆ ಇವತ್ತು ನಮ್ಮ ಒಬ್ಬ ಯುವ ನಾಯಕರು ಆ ಭಾಗದಲ್ಲಿ ಮಣಿಕಂಠ ರಾಠೋಡ್ ಅನ್ನ ಮತ್ತು ಚಂದು ಪಾಟೀಲ್ ಅವರನ್ನ ಮತ್ತು ನಮ್ಮ ಬಸವರಾಜ್ ಮತ್ತೇಮೋಡ್ ಅವರನ್ನ ಕೊಲೆ ಮಾಡೋದಕ್ಕೆ ಇವತ್ತು ಅವ್ರು ಏನು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರ ಕೂಡ ತುಂಬಾ ಗಂಭೀರವಾಗಿ ಡೆತ್ ನೋಟ್ ಅಲ್ಲೇ ಬರೆದಿರುವಂತ ಒಂದು ವಿಚಾರ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.